ಏನಿದೆ ಸಮರ್, ನಾವಿಲ್ಲ ಅನ್ಕೊಂಡಿದ್ದು ಅಲ್ಲಿ ನಡೀತಾ ಇದೆ. ನಿನ್ನೆ ತಾನೇ ಮಾತಾಡ್ಕೊಂಡ್ವಿ. ಒಳ್ಳೇದಾಯ್ತಲ್ಲ, ಆದಷ್ಟು ಬೇಗ ರೆಡಿಯಾಗಿ ಹೊರಡೋಣ, ನಡೀರಿ. ಆದ್ರೂ ಇದೆಲ್ಲ ನಮ್ಮನೇಲೆ ನಡೆದಿದ್ರೆ ಚೆನ್ನಾಗಿರ್ತಿತ್ತು. ಅದು ನಮ್ಮನೇನೇ ಅಲ್ವಾ ಸಂಧ್ಯಾ? ಹೌದಲ್ವಾ? ಮನೆ ಯಾರ್ದಾದ್ರೇನು ಅಮ್ಮ ಖುಷಿಯಾಗಿರ್ಬೇಕಷ್ಟೆ. ಏನು, ಯಾಕೆ ಹಾಗೆ ನೋಡ್ತಿದ್ದೀರಾ? ಅಣ್ಣ, ಈ ಮಾತನ್ನ ನೀನ್ ಹೇಳ್ತಿದ್ಯಾ? ನೀನೇ ಅಲ್ವಾ ಸಮರ್ ಅಮ್ಮ ಅಲ್ಲಿರೋದ್ ಬೇಡ ಅಂತ ಇಲ್ಲಿ ಕರ್ಕೊಂಡ್ ಬಂದಿದ್ದು? ಕರ್ಕೊಂಡ್ ಬಂದಿದ್ದಲ್ಲ ಸಿರಿ, ಎತ್ತ ಹಾಕೊಂಡ್ ಬಂದಿದ್ದು. ಅಂಥದ್ರಲ್ಲಿ ನಿಮ್ ಬಾಯಲ್ಲಿ ಈ ಮಾತು. ಹಾಗಿದ್ರೆ ಎರಡೂ ಒಂದೇ ಮನೆ ಅಂತ ಒಪ್ಕೊಂಡ್ಯಾ? ಸುಮ್ಮನೆ ಏನೇನೋ ಹೇಳಿ ತಲೆ ತಿನ್ಬೇಡ. ಈಗ ಟೈಮ್ ಇಲ್ಲ, ನಡ್ರಿ ಹೊರಡೋಣ. ನೀನೇ ನಗ್ತಿದ್ಯಾ? ತಗೋ ಫೋನ್ನ. ಸಿರಿ, ನಾನು ಆಗ್ಲೇ ಹೇಳ್ದಂಗೆ ಬಳೆನ ನಾನೇ ತಗೊಬೇಕು. ಗ್ರೂಪಲ್ಲಿ ಈಗಲೇ ಮೆಸೇಜ್ ಮಾಡ್ತೀನಿ. ಬೇರೆ ಏನೇನಾದ್ರೂ ತರೋದಿದ್ಯಾ? ಮೆಸೇಜ್ ಮಾಡಿ ಕೇಳು. ಕೇಳ್ತೀನಿ. ಏನಾಯ್ತಮ್ಮ? ಯಾಕೆ ಹಾಕೊಂಡೆ? ಅಯ್ಯೋ, ನಾನಂತೂ ಗಾಬರಿಯಾಗಿ ಓಡ್ ಬಂದಲ್ಲ. ಓಡ್ ಬಂದ್ರ? ಅದು ಇಷ್ಟು ಬೇಗ? ಇನ್ ಸ್ವಲ್ಪ ಹೊತ್ತಾಗಿದ್ದಿದ್ರೆ ನಾವು ಮನೆಯಿಂದಾನೆ ಹೊರಟಿರ್ತಿದ್ವಿ. ನಿಮ್ ಗಾಬರಿ ನನಗೆ ಅರ್ಥ ಆಗತ್ತೆ ಬಿಡಿ. ಅಯ್ಯ, ಹಳೆ ಸಿನಿಮಾಗಳು ನೋಡಿಲ್ವೇ? ಪೊಲೀಸ್ನವರು ಎಲ್ಲ ಮುಗಿದ ಮೇಲೆ ಸ್ಥಳಕ್ಕೆ ಬರೋದು. ಹಾಗೆ ನಾನು ಹಳೆ ಕಾಲದವನಲ್ವಾ, ಅದಕ್ಕೆ ಸ್ವಲ್ಪ ತಡ ಆಯ್ತು ಬಂದು. ಹೌದು, ಏನು ಇಷ್ಟೊಂದು ಸಂಭ್ರಮದಲ್ಲಿದ್ದೀರಿ ಮನೆಯವರೆಲ್ಲ? ಅದೆಲ್ಲ ನಿಮ್ಗೆ ಯಾಕೆ? ಇನ್ನೊಬ್ರು ಸಂತೋಷವಾಗಿದ್ರೆ ನಿಮ್ಗೆ ಅದನ್ನ ಸಹಿಸ್ಕೊಳಕ್ ಆಗೋದಿಲ್ವಲ್ಲ. ಈ ವಿಷಯಗಳನ್ನ ನಿಮ್ಗೆ ಹೇಳ್ದೇ ಇದ್ರೇನೆ ಒಳ್ಳೇದು. ಅಂಕಲ್, ನಿನ್ನೆ ತಾನೇ ನಾವು ಮಾತಾಡ್ಕೊಂಡ್ವಿ ಅಲ್ವಾ ಅಮ್ಮಂಗೆ ಬೈಕೆ ಶಾಸ್ತ್ರ ಮಾಡಬೇಕು ಅಂತ. ಮಹಾದೇವ್ ಮಾವ ಮನೆಯಲ್ಲಿ ಇವತ್ತು ಆ ಶಾಸ್ತ್ರ ಮಾಡ್ತಾ ಇದಾರೆ. ಅದಕ್ಕೆ ನಮ್ಮನ್ನೆಲ್ಲ ಬರೋಕ್ ಹೇಳಿದ್ದಾರೆ. ಮೊದಲೇ ಹೇಳೋದಲ್ವೇನಮ್ಮ? ಇಷ್ಟೊತ್ತಾಗ್ಲೇ ಎದ್ದು ರೆಡಿ ಆಗ್ಬಿಡ್ತಿದ್ದೆ. 2 ನಿಮಿಷ ಟೈಮ್ ಕೊಡು, ಬಂದ್ಬಿಡ್ತೀನಿ. ಅವಳು ಹೇಳ್ದೆ ಇದ್ರೇನು, ನೀನ್ ಹೇಳಿದ್ಯಲ್ಲ, ಬಹಳ ಒಳ್ಳೇದಾಯ್ತು. ಅವ್ರಿಗೆ ಯಾಕೆ ಹೇಳಕ್ ಹೋದೆ? ಮನೆ ಅಂದ್ಮೇಲೆ ಎಲ್ರೂ ಕರಿಬೇಕಲ್ವಾ? ಬರೋದಿದ್ರೆ ಅವರು ಬರ್ಲಿ ಬಿಡು. ಬಾ, ಈಗ ಹೋಗಿ ರೆಡಿ ಆಗೋಣ, ಲೇಟ್ ಆಗ್ಬಿಡತ್ತೆ. ಶಾರ್ವರಿ, ತುಳಸಿಯವ್ರಿಗೆ ಸೀರೆಗಳೆಲ್ಲ ತೋರಿಸಾಯ್ತಾ? 5-6 ಸೀರೆ ಸೆಲೆಕ್ಟ್ ಮಾಡಿದ್ದೀನಿ. ಅದರಲ್ಲಿ ಯಾವ್ದಾದ್ರು ಒಂದು ಫೈನಲ್ ಮಾಡಬೇಕು. ತುಳಸಿ ಅವರೇ, ಸೀರೆಗಳನ್ನು ನೋಡಿ. ಪ್ರೀತಿಯಿಂದ ನೀವು ಯಾವುದೇ ಸೀರೆ ಕೊಟ್ಟರು ನಾನು ಖುಷಿಯಿಂದ ಅದನ್ನು ನೋಡ್ತೀನಿ. ನೀವೇ ಸೀರೆ ಸೆಲೆಕ್ಟ್ ಮಾಡಿ. ಮನೆಯವ್ರು ಎಲ್ಲರೂ ಖುಷಿಲೂ ನಿಮ್ಮ ಪಾಲು ಇದೆ ಅಲ್ವಾ, ಅದೇ ನನಗೆ ಸಂತೋಷ. ಮಾವ, ಇವತ್ತು ನಮ್ಮಿಬ್ಬರಿಗೆ ತುಂಬ ಕೆಲಸ ಇದೆ. ಅಡುಗೆ ಕೆಲಸನೆಲ್ಲ ನಾವಿಬ್ಬರೇ ನೋಡ್ಕೋಬೇಕು. ಅಮ್ಮ ನಿಮ್ಮ ಕೈ ರುಚಿ ತಿನ್ಬೇಕು. ಬನ್ನಿ ಬನ್ನಿ. ಏನು ನೀವಿಬ್ಬರೇ ಅಡುಗೆ ಮಾಡೋದಾ? ಯಾಕೆ ಇಷ್ಟೊಂದು ತೊಂದರೆ ತಗೋತೀರಾ? ಇರಿ, ನಾನು ಬರ್ತೀನಿ, ಸ್ವಲ್ಪ ಸಹಾಯ ಮಾಡ್ತೀನಿ. ಸಾಧ್ಯನೇ ಇಲ್ಲ. ಇವತ್ತು ನಿಮಗೆ ಅಡುಗೆ ಮನೆಗೆ ನೋ ಎಂಟ್ರಿ. ಈ ಮಾವ ಸೊಸೆ ಮಾಡೋ ಅಡುಗೆನೇ ನೀವು ತಿನ್ನಬೇಕು ಅಷ್ಟೇ. ಬಾಪುಣಿ. ಮನೆಯವರೆಲ್ಲರೂ ಖುಷಿಯಾಗಿರೋದನ್ನ ನಾನು ನೋಡ್ತೀನಿ ಅಂತ ನೀನು ಹೇಳಿದ್ಯಲ್ಲ, ಅದು ಇದೇನಾ? ಈ ಪ್ಲಾನ್ ಎಲ್ಲ ನಿಂದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಹಾಗಂದ ಮಾತ್ರಕ್ಕೆ ಮನೆಯವರೆಲ್ಲರೂ ಖುಷಿಯಿಂದ ಈ ಕಾರ್ಯನ ನಡೆಸ್ಕೊಡ್ತಾರೆ ಅಂತ ಅನ್ಕೋಬೇಡ. ಖುಷಿಗೋಸ್ಕರ ನೀನು ಕಾರಣನ ಹುಡುಕ್ತಾ ಇದೆಯಾ. ಆದ್ರೆ ಆ ಖುಷಿನ ಹಾಳು ಮಾಡೋದು ಹೇಗೆ ಅಂತ ನನಗೆ ಗೊತ್ತು. ಇವತ್ತು ಮನೆಯವರು ಯಾರೂ ಖುಷಿಯಾಗಿರಬಾರ್ದು. ಎಲ್ಲಾನು ನಾನು ಹಾಳು ಮಾಡ್ತೀನಿ. ಚಿಕ್ಕಮ್ಮ, ಏನು ಹೇಳ್ತಾ ಇದ್ದೀರಾ ನೀವು? ಮಾಧವ್ ಸರ್. ಹಲೋ ಸಮರ್ಥ್, ಹೊರಡ್ತಾ ಇದ್ದೀರಾ? ಹಾಂ ಸರ್, ಇನ್ನೊಂದು ಸ್ವಲ್ಪ ಹೊತ್ತು ಹೊರಡ್ತೀವಿ. ಹಾಂ, ಸಾರಿ, ಇದ್ದಕ್ಕಿದ್ದಾಗೆ ಎಲ್ಲ ವ್ಯವಸ್ಥೆ ಆಯಿತು. ಅದಕ್ಕೆ ಬೆಳಿಗ್ಗೆನೇ ನಿಮಗೆಲ್ಲ ಮೆಸೇಜ್ ಮಾಡಿದೆ. ಪರವಾಗಿಲ್ಲ ಸರ್, ಇದಕ್ಕೆಲ್ಲ ನೀವು ನಮ್ಮನ್ನು ಕರಿಬೇಕು ಅನ್ನೋ ಫಾರ್ಮಾಲಿಟೀಸ್ ಎಲ್ಲ ಬೇಡ. ಇದು ನಮ್ಮನೆ ಕೆಲಸ, ನಾವು ಮಾಡಬೇಕಾಗಿರೋ ಕರ್ತವ್ಯ.
ನಿಮ್ಮ ತಾಯಿ ನಿಮ್ಮಂಥ ಮಕ್ಕಳನ್ನು ಪಡೆಯೋದಕ್ಕೆ ತುಂಬ ಪುಣ್ಯ ಮಾಡಿದ್ದಾರೆ. ಆದಷ್ಟು ಬೇಗ ಹೊರಟು ಬನ್ನಿ. ಸರಿ ಸರ್. ಅಮ್ಮ ನಿಜವಾಗ್ಲೂ ಮಾಧವ್ ಮಾವನಂತ ಗಂಡನ್ ಪಡಿಯಕ್ಕೆ, ಅವಿ ಅಂತ ಮಕ್ಳನ್ನ ಪಡಿಯಕ್ಕೆ ಪುಣ್ಯ ಮಾಡಿದ್ರು. ಹಲೋ, ನಾನು ಮತ್ತೆ ಸಂಧ್ಯಾ ಅಮ್ಮನಿಗೆ ಮಕ್ಕಳೇ, ನಮ್ಮನ್ಯಾಗ ಸೇರಿಸ್ತಾ ಇಲ್ಲ. ಓಹೋ, ಇಷ್ಟಕ್ಕೆ ಕೋಪ ಬಂದ್ಬಿಡ್ತಾ ಸರ್ ನಿಮ್ಗೆ? ನಿಜ ಹೇಳ್ಬೇಕು ಅಂದ್ರೆ ನೀವಿಬ್ರು ಅಮ್ಮನ ಹೊಟ್ಟೆನಲ್ಲಿ ಹುಟ್ಟೋದಕ್ಕೆ ಪುಣ್ಯ ಮಾಡಿದ್ರಿ. ಇದು 100ಕ್ಕೆ 100 ಸತ್ಯ, ಅನುಮಾನನೇ ಇಲ್ಲ. ನಾವೆಲ್ಲರೂ ಪುಣ್ಯವಂದ್ರೆ. ಹೊರಡೋಣವಾ? ಅಯ್ಯ, ಇದೇನಿದ ಮನೆಯವರೆಲ್ಲ ಹೊರಟ್ಬಿಟ್ಟಿದ್ದೀರಿ, ನನ್ನನ್ನು ಮರೆತು ಬಿಟ್ರ ಹಾಗೆ? ಅಲ್ಲ, ನಾನು ಈ ಮನೇಲಿ ಒಬ್ಬ, ನನ್ನನ್ನೇನು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ಕೊಂಡಿದ್ದೀರೇನಾ? ನೀವು ಆಟಕ್ಕೂ ಇಲ್ಲ, ಲೆಕ್ಕಕ್ಕೂ ಇಲ್ಲ. ನೀವೇನು ಅಲ್ಲಿಗೆ ಬರೋದು ಬೇಡ. ಯಾಕೆ ಹಾಗೆಲ್ಲ ಮಾತಾಡ್ತೀಯ ಸಂಧ್ಯಾ? ಮಾಧವ್ ಮಾವ ಮನೆಯವ್ರು ಎಲ್ಲರೂ ಬರಬೇಕು ಅಂತ ಹೇಳಿದ್ದಾರೆ. ಅವರು ನಮ್ಮನೆಯವರೇ ಅಲ್ವಾ? ಇಂಥ ಶುಭ ಕಾರ್ಯಕ್ಕೆ ಪಾಪ ರೆಡಿಯಾಗಿ ನಿಂತಿದ್ದಾರೆ. ಬರ್ಲಿ ಬಿಡು, ಬನ್ನಿ ಹೋಗೋಣ. ಆಯ್ತಾಯ್ತು, ಬರ್ಲಿ. ಆದ್ರೆ ಅಲ್ಲೇನು ಕಿರಿಕಿರಿ ಮಾಡ್ತಾ ಇದ್ರೆ ಅಷ್ಟೇ ಸಾಕು. ನಡೀರಿ, ನಾನು ಅಲ್ಲಿಗೆ ಬರ್ತಿರೋದು ಇಂಥ ಶಾಸ್ತ್ರಗಳನ್ನೆಲ್ಲ ಅಟೆಂಡ್ ಮಾಡೋಕ್ಕಲ್ಲ. ನನ್ನ ಕೆಲಸನೇ ಬೇರೆ ಇದೆ.